ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಟನಂಗ್ ವಿತೌಟ್ ಮೇಕಿಂಗ್ ಎನಿ ಡಿಲೇ. ಮೊದಲನೇ ಅಪ್ಡೇಟು ಶ್ರೀಶಾಂತ್ಗೆ ಏನೋ ನೋಟಿಸ್ ಕೊಟ್ಟಿದ್ರಂತೆ ಕೇರಳ ಕ್ರಿಕೆಟ್ ಅಸೋಸಿಯೇಷನ್ ಅವರು. ಡೆಫಾಮೇಷನ್ನು ಜೊತೆಗೆ ಫಾಲ್ಸ್ ಸ್ಟೇಟ್ಮೆಂಟ್ನ ಯಾವುದೋ ಒಂದು ಇವೆಂಟಲ್ಲಿ ಯಾವುದೋ ಒಂದು ಶೋ ಅಲ್ಲಿ ಇವರು ಪಾಸ್ ಮಾಡಿದ್ರಂತೆ. ಕೇರಳ ಕ್ರಿಕೆಟ್ ಅಸೋಸಿಯೇಷನ್ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅದು ಇದು ಅಂತೆಲ್ಲ. ಫಸ್ಟು ಸಂಜು ಸ್ಯಾಮ್ಸನ್ ಅವ್ರ ಅಪ್ಪಂಗೆ ಹಾಕ್ಬೇಕು, ಮತ್ತೆ ಹಾಕಂಗಿದ್ರೆ ಇವರು ಡೆಫಾಮೇಷನು ಮತ್ತು ಅದು ಇದು ಅಂತ. ಮತ್ತು ಸಂಜು ಸ್ಯಾಮ್ಸನ್ ಅವ್ರ ಅಪ್ಪ ಹೇಳ್ತಿರೋದು ಕರೆಕ್ಟು ಅಂತ ಕಾಣಿಸೋದಕ್ಕೋಸ್ಕರ ಅವ್ರ ಮೇಲೆ ಡೆಫಾಮೇಷನ್ ಹಾಕಿಲ್ಲ, ಅಥವಾ ಇವರು ಕೇರಳಗೆ ಆಡಿರೋದ್ರಿಂದ ಇವ್ರ ಮೇಲೆ ಹಾಕಿದ್ರು ಅಂತ ಕಾಣಿಸ್ತಾ ಇದೆ, ಶ್ರೀಶಾಂತ್ ಅವರು ಆಡಿರೋದ್ರಿಂದ. ಸೊ ಒಂಥರ ಕಾಮಿಡಿ ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ಕೇರಳ ಕ್ರಿಕೆಟ್ ಅಸೋಸಿಯೇಷನ್ ವಿರುದ್ಧವಾಗಿ ಕೇರಳ ಪ್ಲೇಯರ್ಸ್ಗಳು ಮಾತಾಡ್ತಿದ್ರಲ್ಲ, ಸೊ ಇದು ಇಟ್ಸ್ ನಾಟ್ ಗುಡ್ ಫಾರ್ ಕೇರಳ ಕ್ರಿಕೆಟ್ ಅಸೋಸಿಯೇಷನ್. ಅಪ್ಡೇಟ್ ನಂಬರ್ 2, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ODI ಮ್ಯಾಚ್ ನಡೀತಾ ಇದೆ. ವಿರಾಟ್ ಕೊಹ್ಲಿ ಅವರು ಬಾಲ್ ಬಾಯ್ಗೆ ಹ್ಯಾಂಡ್ ಶೇಕ್ನ ಕೊಡ್ತಾ ಇದ್ದಂಗೆ ನಮ್ಮ ಮಗ ಕಳೆದೋಗ್ಬಿಟ್ಟಾಗೋರು ಆ ಬಾಲ್ ಬಾಯ್ ಅಂತೂ. ಒಂಥರ ಇಂಜಿನಿಯರಿಂಗ್ನ ಒಂದೇ ಅಟೆಂಪ್ಟಲ್ಲಿ ಎಲ್ಲ ಸಬ್ಜೆಕ್ಟ್ನು ಕ್ಲಿಯರ್ ಮಾಡ್ದಂಗೆ ಆ ಪಾರ್ಟಿ ಖುಷಿ ಆಗೋಗ್ಬಿಡ್ತು. ಎಲ್ಲ ಸಬ್ಜೆಕ್ಟ್ನು ಒಂದೇ ಪಾರ್ಟಿ ಕ್ಲಿಯರ್ ಮಾಡೋನು ಕೂಡ ಆ ಕಡೆ ಖುಷಿ ಆಗಲ್ವೇನೋ, ಇಷ್ಟೊಂದು ಖುಷಿ ಆಗಲ್ವೇನೋ, ಆ ಪಾರ್ಟಿ ಖುಷಿ ಆಗೋಗ್ಬಿಡ್ತು. ಯಾಕಂದರೆ ಒಬ್ಬರು ಐಡಲ್ ಬಂದ್ಬಿಟ್ಟು ಹ್ಯಾಂಡ್ ಶೇಕ್ ಕೊಟ್ಬಿಟ್ರು ಅಂತಂದರೆ ಏನೋ ಸಿಕ್ಬಿಡ್ತು ಅನ್ನೋಷ್ಟು ಖುಷಿ ಆಗುತ್ತೆ. ಅದು ಫ್ಯಾನ್ಸಿಗೆ ಮಾತ್ರ ಅರ್ಥವಾಗುತ್ತೆ. ಆ್ಯಂಡ್ 304 ರನ್ನ ಹೊಡೆದಿದ್ದಾರೆ ಇಂಗ್ಲೆಂಡ್ ಅವರು. ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಚೇಸ್ ಮಾಡ್ತಾರ ಇಂಡಿಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಲ್ಲೇ. ಅಪ್ಡೇಟ್ ನಂಬರ್ 3, WPL ರಿಲೇಟೆಡ್ ಮಗ UP ವಾರಿಯರ್ಸ್ಗೆ ಹೊಸ ಕ್ಯಾಪ್ಟನ್ ನೇಮಕ ಮಾಡಿದರೆ ಫ್ರಾಂಚೈಸ್ ಅವರು. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಸಾಹಿಲಿ ಅವರು ಬರಲಿಲ್ಲ, ಇನ್ನೇನು ಅದು ಇದು ಅಂತೆಲ್ಲ ಇಂಜುರಿ ಆಗಿದೆ ಅದು ಇದು ಅಂತೆಲ್ಲ ಸೌಂಡ್ ಮಾಡಿದ್ರು. ಸೊ ಆದ್ದರಿಂದ ಇವ್ರನ್ನ ಹೊಸದಾಗಿ ಇವಾಗ ಅಪಾಯಿಂಟ್ ಮಾಡಿದರೆ. ಅದೇ ದೀಪ್ತಿ ಶರ್ಮಾ ಸಗಲಾಗಿ ಪರ್ಫಾರ್ಮ್ ಮಾಡಿದರೆ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಂತೂ ಸೈಕಾಗಿತ್ತು. ಸೊ ಅದರಿಂದ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ನೋಡೋಣ ಹಿಂಗೆ ತೊಗೊಂಡು ಹೋಗ್ತಾರೆ UP ವಾರಿಯರ್ಸ್ ಅಂತ. ಚಾಂಪಿಯನ್ ಅಂತೂ ಆಗಿಲ್ಲ, ಅಟ್ಲೀಸ್ಟ್ ಈ ಸಲನಾದರೂ ಏನಾದ್ರು ಒಂದು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ UP ವಾರಿಯರ್ಸು. ಏನ್ಗೋರು RCB ಗೆಣಸು ಕೇಳಬೇಕಾ? RCBನೂ ಮಾಡಲಿ ಸುಮ್ಮನೆ ಅಂತ ಹೇಳ್ತೀರಾ RCB ಫ್ಯಾನ್ಸ್. ಅಪ್ಡೇಟ್ ನಂಬರ್ 4, ಮ್ಯಾಚ್ಗಿನ ಮುಂಚೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆಕಾಶ್ ಚೋಪ್ರಾ ಅವರು. ಬಟ್ ಏನೋ ಒಂದು ರೇಂಜಿಗೆ ಪರವಾಗಿಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಮ್ಯಾಚಲ್ಲಿ. ಇಂಗ್ಲೆಂಡ್ ಅವರು 304 ರನ್ ಒಂದು ಹೆವಿ ಟಾರ್ಗೆಟನ್ನೇ ಇದು. 300 ರನ್ ಕ್ಲಾಕ್ ಮಾಡಿದ್ರು ODIಯಲ್ಲಿ ಅಂತಾರೆ, ಇದು ಒಂಥರ ಒಳ್ಳೆ ಟಾರ್ಗೆಟೇ. ಸೊ ಇವ್ರು ಹೇಳಿರೋವಂಥದ್ದು ಇದು, ಅವ್ರ ಜರ್ಸಿ ಮೇಲೆ 3 ಲೈನ್ಗಳನ್ನ ಹಾಕೊಂಡಿದ್ದಾರೆ. ಏನು ಗುರು ಈ ಲಯನ್ಗಳು ಏನು ಅನ್ಸುತ್ತಿದ್ದು? ಇದು ಲಯನ್ ಥರ ಕಾಣಿಸ್ತಿಲ್ಲ ನಮಗೆ, ಇದು ಕ್ಯಾಟ್ಸ್ ಥರ ಕಾಣಿಸ್ತಾ ಇದೆ. ಮಿಯೋ ಅಂತಾರೆ, ರೋರ್ ಮಾಡೋದು ಬಿಟ್ಬಿಟ್ಟು ಇವ್ರು ಮಿಯೋ ಅಂತವ್ರೆ. ಅಲ್ಲಿ T20 ಸೀರೀಸಲ್ಲಿ ನೋಡ್ರಿ ಹಂಗಾಡಿದ್ರು, ಇಲ್ಲಿ ODI ಸೀರೀಸಲ್ಲಿ ನೋಡ್ರಿ ಹಿಂಗಾಡ್ತಾವ್ರೆ, ಏನಿದು ಕತೆ ಅಂತ ಕೇಳಿದ್ದಾರೆ. ಸೊ ಇವ್ರು ಕೇಳಿದ್ಕೋ ಏನೋ 300+ ರನ್ನ ಟಾರ್ಗೆಟ್ ಆಗಿ ಕೊಟ್ಟಿದ್ರು ಇಂಗ್ಲೆಂಡ್ ಅವರು. ನೋಡೋಣ ಈ ಮ್ಯಾಚ್ ಅದು ಏನು ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 5, ಸೌತ್ ಆಫ್ರಿಕನ್ T20 ಲೀಗ್ SA20ಯಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಗೆದ್ದಿದ್ದಾರೆ. MI ಕೇಪ್ ಟೌನ್ ಅವರು ಚಾಂಪಿಯನ್ಸ್ ಆಗಿದ್ದಾರೆ ಸನ್ ರೈಸರ್ಸ್ ಈಸ್ಟರ್ನ್ ಕೇಪ್ ವಿರುದ್ಧ. ಸನ್ ರೈಸರ್ಸ್ ಈಸ್ಟರ್ನ್ ಕೇಪ್ ಅವರು ಲಾಸ್ಟ್ ಟೈಮ್ ಚಾಂಪಿಯನ್ಸ್ ಆಗಿದ್ರು, ಈ ಟೈಮ್ ಫೈನಲ್ಗೂ ಕೂಡ ಬಂದಿದ್ರು. ಸೊ ಎರಡನೇ ಕನ್ಸಿಕ್ಯೂಟಿವ್ ಟ್ರೋಫಿ ಹೊಡೆಯೋದ್ರಲ್ಲಿ ಇದ್ರು. ಬಟ್ ಮುಂಬೈ ಇಂಡಿಯನ್ಸ್ ಅವರು 76 ರನ್ನಿಂದ ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿನ ಸಾಧಿಸಿದ್ದಾರೆ ಸನ್ ರೈಸರ್ಸ್ ಮೇಲೆ. ಸೊ ಇವ್ರಿಗೆ ಮುಂಬೈ ಇಂಡಿಯನ್ಸ್ಗೆ ಇದು 11ನೇ ಟೈಟಲ್ ಆಗುತ್ತೆ ಗುರು. ಅಂದರೆ ಓವರ್ ಆಲ್ ನೋಡ್ತು ಅಂತಂದರೆ ಎಲ್ಲ ಕಡೆ ತಗೊಂಡಿದ್ದಾರಲ್ಲ ಗುರು, ಸಾಮ್ರಾಜ್ಯನ ಅಳಿಸ್ಬಿಟ್ಟಿದಾರಲ್ಲ ಎಲ್ಲ ಕಡೆ ಲೆಕ್ಕ ಹಾಕಂತು ಅಂತಂದರೆ 11 ಟ್ರಾಫಿ ಬಂದಿದೆ ಗುರು. IPL ಅಲ್ಲಿ 5, ಇನ್ನು ಮಿಕ್ಕಿದ ಕಡೆ 5. ಇದಿಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಬಬಾ.